ಕ್ಷೇತ್ರದಲ್ಲಿ ಇವನ್ ಒಂದು ಟೈಲರಿಂಗ್ ಹಿಡ್ಕೊಂಡು ಒಂದು ಉದ್ಯಮಿತನೂ ಒಂದು ಅಡ್ವೊಕೇಟ್ ಆಗಿರ್ಲಿ, ಡಾಕ್ಟರ್ಸ್ ಆಗಿರ್ಲಿ, ಎಲ್ಲ ಕ್ಷೇತ್ರ ಮಹಿಳೆಯರನ್ನ ನಮ್ಮ ಟೀಮ್ ಜೊತೆಗೆ ತೊಡಸ್ಕೊಂಡಿದ್ದೀವಿ ಸರ್. ಅದಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ, ತಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇಲ್ಲ ಅಂತೇಳಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ. ಅದೇ ತರನಾಗಿ ನಮ್ಮ ಎಲ್ಲ ಮೋರ್ಚಾಗಳ ಅಣ್ಣಂದಿರು ಮಹಿಳಾ ಮೋರ್ಚಾ ಸಶಕ್ತ ಆಗಬೇಕು ಅಂದ್ರೆ ನಿಮ್ಮ ಸಹಾಯ ಸಹಕಾರ ನಮಗೆ ಯಾವತ್ತಿಗೂ ಬೇಕು. ದಯವಿಟ್ಟು ತಾವೆಲ್ಲರೂ ಸಹಾಯ ಸಹಕಾರವನ್ನು ನಮಗೆ ನೀಡ್ರಿ. ನಾ ಈ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೆ, ಹಿರಿಯರಿಗೆ ಹೇಳಬಯಸ್ತೀನಿ ಏನಂದ್ರೆ, ನಾವು ಬರೋ ದಿನಮಾನಗಳಲ್ಲಿ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆ ಮಹಿಳಾ ಮೋರ್ಚಾ ಒಂದು ಮಾದರಿಯಾಗಿ ಮಾಡಿ ತೋರಿಸೋಣ ಅಂತ ಹೇಳಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ತರನಾಗಿ ಈಗ ನಮ್ಮ ಮುಂದಿರೋ ದೊಡ್ಡ ಜವಾಬ್ದಾರಿ ಅಂದ್ರೆ ಬರುವ ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯ ಅಭ್ಯರ್ಥಿ ಆದಂತ ರಮೇಶ್ ಜಿಗಜಿಣಗಿ ಸಾಹೇಬ್ರಿದ್ದಾರೆ. ಅವರು ಹಲವಾರು ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಅದು ಎಲ್ಲರೂ ನಾವು ಮನೆಗಳಲ್ಲಿ ಹೋಗಿ ಪ್ರತಿಯೊಂದು ಮನಸ್ಸಿನ ತಲುಪಿಸೋ ಜವಾಬ್ದಾರಿ ನಮಗಿದೆ. ಈ ಪದಗ್ರಹಣ ಮಾಡಿ ನೀವು ಒಂದು ಪಕ್ಷದ ಜವಾಬ್ದಾರಿ ತಗೋತೀರಂದ್ರೆ ಅದು ಕಟ್ಟುನಿಟ್ಟಾಗಿ ನಾವೆಲ್ಲರೂ ಪಾಲಿಸ್ಬೇಕು, ಅದನ್ನೆಲ್ಲರೂ ನಾವು ಸಹಕಾರ ಮಾಡ್ಬೇಕಂತ ಹೇಳಿ ತಮ್ಗೆಲ್ಲರಿಗೆ ಕೇಳ್ಕೊತೀನಿ. ನೀವು ಪದಗ್ರಹಣ ತಗೋದಲ್ಲದೆ, ನೀವು ಜವಾಬ್ದಾರಿ ತಗೋದಲ್ಲದೆ ಇನ್ನೂ ಹಲವಾರು ಜನ ಹೆಣ್ಮಕ್ಳು, ಮಹಿಳೆಯರು ಪಾರ್ಟಿಗೆ ಜೋಡಿಸ್ಕೊಳ್ಳೋಕೆ ಉತ್ಸುಕರಾಗಿದ್ದಾರೆ. ಅವರಂತ ಎಲ್ಲರೂ ತಂದು ನೀವು ಜೋಡಿಸ್ಬೇಕು. ಒಂದು ದೊಡ್ಡ ಸಂಘಟನೆನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಅವರಿಗೆ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಯೋಜಿಯವರು ಮಾಧ್ಯಮ ಪ್ರಮುಖ ಜಿಲ್ಲಾ ಅವರು ಸನ್ಮಾನಿಸಬೇಕು. ಧನ್ಯವಾದಗಳು ಅವರಿಗೆ. ಪಾಟೀಲ್ ಅವರಿಗೆ ಎಂಟು ಅಸಮಾನ್ಯರಿಂದ ಸಮಸ್ಯೆಗಳು. ಸರ್ ಕಡೆಯಿಂದ ಪ್ರಿಯಾಂಕಾ ಅವರಿಂದ ಸನ್ಮಾನ.